ಸರ್ ಇದು ಸೀತಾಫಲ ಮತ್ತೆ ರಾಮಫಲ ಅಂತೆಲ್ಲ ಹೇಳ್ತಾರಲ್ಲ, ಅಂದ್ರೆ ಅದು ಅವಾಗಿನ ಕಾಲದಿಂದನೇ ಬಂದಿದೆ. ಇದೇನು ಹೇಳಿದ್ದು? ಸೀತಾಫಲ ಸೀತಾಫಲ. ಯಾಕೋ ಸೀತಾಫಲ ಅಂತೀಯ ಅದನ್ನ? ಅದೇ ಸೀತಾಫಲ ಅಂತಾನೆ ಹೇಳ್ಕೊಂಡು ಬರ್ತಾರೆ. ಅಂದ್ರೆ ಶೀತ ಆಗತ್ತೆ ಅಂತನಾ? ತಿಂದ್ರೆ ಕೋಲ್ಡ್ ಆಗತ್ತೆ ಅಂತ ಹೇಳ್ತಾರೆ. ರಾಮಫಲ ತಿಂದ್ರೆ ಹೀಟ್ ಆಗತ್ತೆ ಅಂತ. ಒಂದ್ ವೇಳೆ ಸೀತಾಫಲ ಅಂತ ವಾದಿಸೋರು ರಾಮಫಲನ ಏನಂತ ವಾದಿಸ್ತಾರೆ? ಅದೇ ಹೀಟ್ ಆಗತ್ತೆ ಅಂತ ಹೇಳ್ತಾರೆ. ರಾಮ ಅಂದ್ರೆ ಹೀಟ ಅರ್ಥ ಇಲ್ಲ ಬಂಗಾರು. ಸೀತಾಫಲ ಅದು ಸೀತಾಫಲನೇ, ಅದು ಶೀತಾಫಲ ಅಲ್ಲ. ಅದು ಯಾಕೆ ಸೀತಾಫಲ ಅಂದ್ರೆ ನಿಮ್ಗೆಲ್ಲ ಗೊತ್ತಿರೋಂಗೆ ಜನಕರನ್ನ ನೀವು ನೇಗಿಲು ಉಳ್ತಾ ಇರೋ ಸೀನ್ ನೋಡ್ತೀರಿ. ಅಂದ್ರೆ ಜನಕ ಅಗ್ರಿಕಲ್ಚರಿಸ್ಟ್, ರೈತ. ಜನಕ ಕಿಸಾನ್. ಜನಕ ಹರ್ಬಲ್ ಸೈಂಟಿಸ್ಟ್. ಜನಕ ಆರ್ಟಿಕಲ್ಚರಿಸ್ಟ್. ಜನಕ ಬಾಟನಿಸ್ಟ್. ಜನಕನಿಗೆ ಗೊತ್ತಿರೋ ಇಲ್ಲದೆ ಇರುವಂತ ಬಾಟನಿನೇ ಇರ್ಲಿಲ್ಲ. ಶಿವ ಜನಕನನ್ನ ತುಂಬಾ ಮೆನ್ಷನ್ ಮಾಡ್ತಾನೆ. ವೇದವ್ಯಾಸರು ಜನಕನಿಗೆ ಗೊತ್ತಿಲ್ಲದೆ ಇರುವಂತಹ ಬಯಾಲಜಿನೇ ಇಲ್ಲ ಅಂತ ಹೇಳ್ತಾರೆ. ಅಂತ ಅವ್ರ ಮಗಳು ಹೆಂಗೆ ಮಗಳು ಅಂದ್ರೆ ಸೀರಜಾತ ಅಂತ. ಜನಕ ಉಳುವಾಗ್ಲೇ ಭೂಮಿಲಿ ಸಿಗತ್ತೆ ಮಗು. ಆ ಮಗುನ ಸೀರಜಾತ ಅಂತ ಹೆಸರಿಡ್ತಾರೆ. ಆ ಸೀರ ಅಂದ್ರೆ ನೇಗಿಲು, ಜಾತ ಅಂದ್ರೆ ನೇಗಿಲು ಹುಟ್ಟಿದವಳು ಅಂತ. ಅದಕ್ಕೆ ಶಾರ್ಟ್ ಫಾರ್ಮ್ ಆಗಿ ಎಲ್ಲರೂ ಹೆಸರು ಸೀತಾ ಅಂತ ಕರೀತಾರೆ. ಸೀತಾ ಅಂತ. ಆ ಸೀತೆ ತಂದೆ ಹತ್ರ ಫುಲ್ ಕಲ್ತ್ಕೊಂಡ್ಬಿಡ್ತಾಳೆ. ತಂದೆಗೆ ಮೀರಿದ ಸೈಂಟಿಸ್ಟ್ ಆಗ್ಬಿಡ್ತಾಳೆ. ಆ ಹುಡುಗಿ ನಾನು ಬೀಜಗಳಲ್ಲೇ ಬದುಕ್ತಾ ಇರ್ತಾಳೆ. ಯಾವಾಗ್ಲೂ ಈ ಬೀಜ ಕಂಡಿಡಿದೆ ಅಪ್ಪ, ಈ ಬೀಜ ಕಂಡಿಡಿದೆ, ಹೊಸಾದ್ ನೋಡಿ, ಇದು ಫಲ ಎಷ್ಟು ಚೆನ್ನಾಗಿರುತ್ತೆ, ಇದ್ರ ಟೇಸ್ಟ್ ನೋಡಿ ಹೆಂಗಿರುತ್ತೆ ಅಂತ. ಈಗ ಅಡಿಗೆಯವರು ಹೊಸ ರುಚಿಗಳು ಕಂಡಿಡ್ತಾ ಇರ್ತಾಳೆ. ಅವ್ರಪ್ಪ ಬೇಷ್ ಮಗಳೇ ಅಂತ ಇರ್ತಾಳೆ. ಅಂತ ಅವ್ರಿಗೆ ಸ್ವಯಂವರ ಆಗುತ್ತೆ. ಅವಳು ತುಂಬಾ ಶಕ್ತಿಶಾಲಿ ಕಿಸಾನ್ ಆಗಿ ಕೆಲಸ ಮಾಡಿ ಶಿವಧನಸ್ಸನ್ನ ಎಡಗೈಲಿ ಎತ್ತು ಬಿಡ್ತಾ ಇರ್ತಾಳೆ. ಅದಕ್ಕೆ ಜನಕ ಒಂದ್ಸಲ ಆಟ ಆಡ್ಬೇಕಾದ್ರೆ ಎಡಗೈಲಿ ಎತ್ತು ಬಾಲ್ ತಗೊಂಡ್ಬಿಡ್ತಾಳೆ. ಅಯ್ಯೋ ಇದು ನಾವೇ ಎತ್ತೋಕ್ಕಾಗಲ್ಲ, ಇನ್ನು ಇದನ್ನ ಎತ್ತಿ ಮುರಿಯೋವ್ರಿಗೆ ನಿನ್ನ ಕೊಡೋದು ಅಂತ ಹೇಳ್ತಾಳೆ. ಆವಾಗ ಆ ಎಮ್ಮನಿಗೆ ಸ್ವಯಂವರ ಆಗುತ್ತೆ. ರಾಮ ಬರ್ತಾನೆ, ಆ ಎಮ್ಮನ್ನ ಗೆದ್ಕೋತಾನೆ. ಕರ್ಕೊಂಡು ಅಯೋಧ್ಯೆಗೆ ಹೋಗ್ಬೇಕಾರೆ ಮಿಥಿಲೆಯಿಂದ ಅಯೋಧ್ಯೆಗೆ ಒಂದು ರೀತಿಯ ಸಸ್ಯ ಸಂಕುಲ ಬೆಳೆದಿದೆ, ನೀವು ನೋಡ್ಬೋದು. ಇವಾಗ ಎಮ್ಮ ಸೀರೆಯಲ್ಲಿ ಅನೇಕ ಬೀಜಗಳನ್ನ ಕಟ್ಕೋತಾಳೆ. ಅದು ನೋಡಿ ಸೀರೆಯಲ್ಲೇ ಕಟ್ಕೋತಾಳೆ ಕೊಂಗಲ್ಲಿ. ಇನ್ನು ವನವಾಸ ಹೋಗುವಂತ ಸಂದರ್ಭ ಬರುತ್ತೆ. 14 ವರ್ಷ ನಿನ್ ಕೈಲಾಗಲ್ಲ, ನೀನ್ ಬೆಣ್ಣೆ ಮುದ್ದೆ ತರ ಬೆಳೆದಿದ್ಯಾ ನಿಮ್ ತಂದೆ ಹತ್ರ. ಆ ಕಾಡು ರೈತರು ನಾವು ಅಂತಾಳೆ. ಇಲ್ಲ ಆ ಕಾಡಲ್ಲಿ ಮನುಷ್ಯನ ಎತ್ತರದ ಮುಳ್ಳುಗಳಿದೆ, ನಿನ್ ಕೈಲಿ ಆಗಲ್ಲಮ್ಮ, ನಾನು ಮ್ಯಾನೇಜ್ ಮಾಡ್ಕೊಂಡ್ ಬಂದ್ಬಿಡ್ತೀನಿ. 14 ವರ್ಷ ಕೇಳೋದೇ ಇಲ್ಲ. ನೀನ್ ಗಂಡ್ಸು ಅಂತ ನಮ್ಮಪ್ಪ ಕೊಟ್ಬಿಟ್ಟಿದ್ದಾರೆ ನಿನ್ಗೆ ಅಂತ ಚುಚ್ಚು ಮಾತಾಡ್ಬಿಡ್ತಾಳೆ. ಆಯ್ತು ಬಾಮ್ಮ ಅಂತ ಕರ್ಕೊಂಡು ಹೋಗ್ಬಿಡ್ತಾರೆ. ಆವಾಗ ಕೊಂಗು ತುಂಬಾ ಸೀಡ್ಸಿ ಅರ್ಜೆಂಟ್ ಲಾಸ್ಟ್ ಮೊಮೆಂಟ್ ಅಲ್ಲಿ ಡಿಸೈಡ್ ಸೀತೆ ಹೋಗ್ಬೇಕು, ನೋ ಪ್ಲಾನ್. ಎಲ್ಲ ಏನೇನ್ ಸಿಕ್ಕಿದ್ರೆ ಎಲ್ಲ ಹಾಕೊಂಡ್ಬಿಡ್ತಾಳೆ. ಬೀಜಗಳನ್ನ ದಾರಿ ಉದ್ದಕ್ಕೂ ಹಾಕೊಂಡ್ಬರ್ತಾಳೆ. ಆವಾಗ ಕೊನೆಯಲ್ಲಿ ಸೀತಾಫಲ ಬೀಜಗಳಂದ್ರೆ ಸೀತೆಗೆ ಇಷ್ಟ ಇವು, ಅದಕ್ಕೇನೆ ಹೆಸರಿರಲ್ಲ. ಈ ಬೀಜಗಳನ್ನ ಕೊನೆಗೆ ಇಟ್ಕೊಂಡಿರ್ತಾಳೆ. ನಾಸಿಕಲ್ಲಿ ರಾವಣ ಅಪಹರಣ ಮಾಡ್ತಾನೆ. ಹಂಸ ವಾಹನದಲ್ಲಿ ಎತ್ಕೊಂಡು ಹೋಗ್ಬೇಕಾದ್ರೆ ಅಮ್ಮನಿಗೆ ಟೆನ್ಷನ್. ಅಂದ್ರೆ ನೋಡಿ, ಯಾವ ಬೀಜಗಳಿಗೋಸ್ಕರ ಜೀವನ ಮಾಡಿದ್ಲು ಅದೇ ಬೀಜಗಳ ಅಮ್ಮನ್ನ ಕಾಪಾಡ್ತು. ದಾರಿ ಉದ್ದಕ್ಕೂ ಏರೋಪ್ಲೇನ್ ಇಂದ ಈ ಬೀಜಗಳನ್ನ ಚೆಲ್ಕೊಂಡ್ ಬರ್ತಾಳೆ. ಚೆಲ್ಕೊಂಡು ಬಂದು ಅಲ್ಲಿ ರಾಮಾಪುರಮು, ರಾಮನಗರ, ಇಲ್ಲಿ ಪಾತ್ಪಾಳ್ಯ, ಈ ಪೂರಾ ಬಾಗೇಪಲ್ಲಿ ತಾಲೂಕು, ಚಿಂತಾಮಣಿ, ಇದು ಪಾಳ್ಯದ ಬೆಟ್ಟ, ಲೇಪಾಕ್ಷಿ ಎಲ್ಲ ಏರೋಪ್ಲೇನ್ ಹೋಗಿರೋ ಜಾಗ. ಇಲ್ಲಿ ಸ್ವಲ್ಪ ಚದುರುತ್ತೆ. ಯಾಕೆಂದ್ರೆ ಇಲ್ಲಿ ಜಟಾಯು ಯುದ್ಧ ನಡೆಯುತ್ತೆ. ಜಟಾಯು ಯುದ್ಧ ನಡೆಯುವಾಗ ಏರೋಪ್ಲೇನ್ ಅಲ್ಲಿ ಇಲ್ಲಿ ಹರಿದಾಡ್ತಾ ಇರುತ್ತೆ. ಅದಕ್ಕೆ ಇಲ್ಲಿ ಸ್ವಲ್ಪ ಒಂದು ರೌಂಡ್ ಸರ್ಕಲ್ ಜಾಸ್ತಿ ಆಗುತ್ತೆ. ಇಲ್ಲಿ ಜಾಸ್ತಿ ಚೆಲ್ಲಿದ್ದಾಳೆ. ಇಲ್ಲಿ ಅದು ಉಪಕಾರ ಆಗಿದೆ ಅಂದ್ರೆ 4 ತಿಂಗಳು ಚಾತುರ್ಮಾಸ ಆಗುತ್ತೆ. ಅಷ್ಟರೊಳಗಡೆ ಗಿಡಗಳು ಬೆಳ್ಕೊಂಡ್ಬಿಡುತ್ತೆ. ದಾರಿ ಉದ್ದಕ್ಕೂ ಇದೇನು ಹೊಸ ಜಾತಿ ಗಿಡ ಅಂತ ವಾನರರಿಗೆ ಆಶ್ಚರ್ಯ ಆಗೋಗುತ್ತೆ. ಅದಕ್ಕೆ ರಾಮ ಹೇಳ್ತಾನೆ, ಇದು ಸೀತಾಫಲ, ಸೀತೆ ಹಾಕಿರೋದು. ಆ ಮಿಕ್ಕಿರೋ ಬೀಜಗಳನ್ನ ಇವ್ರು ತಗೊಂಡಿರ್ತಾರೆ. ಹನುಮ ಅಷ್ಟು, ಲಕ್ಷ್ಮಣ, ರಾಮ ಎಲ್ಲ ಹೆಗಲ್ ಮೇಲೆ ಹಾಕೊಂಡಿರ್ತಾರೆ. ಅದು ಬೇರೆ ಬೇರೆ ಇದ್ರದ್ದೇ ಬೇರೆ ಪಂಥಗಳನ್ನ ನೋಡಿ. ಅದನ್ನ ಅವರು ದಾರಿ ಉದ್ದಕ್ಕೂ ಅವರು ಚೆಲ್ಕೊಂಡು ಹೋಗ್ತಾರೆ. ಸೀತೆಯಿಂದ ಕಲಿತ ವಿದ್ಯೆ ಇದು. ಅದು ಆ ರಾಮಫಲ ಆಯ್ತು, ಹನುಮ ಫಲ ಆಯ್ತು. ಅವ್ರವ್ರು ಬೇರೆ ಬೇರೆ ಅಂಡಮಾನ್ವರೆಗೂ ಹೋಗುತ್ತಿದ್ದಿಲ್ಲ. ಅವನು ಸುಗ್ರೀವ ಅಂಡಮಾನ್ಗೆಲ್ಲ ತಗೊಂಡೋಗ್ತಾನೆ. ಹನುಮ ಫಲ, ಲಕ್ಷ್ಮಣ ಫಲ, ಹೀಗೆ ಹೆಸರುಗಳು ಬಂದಿದ್ದು.
ಈ ಸೀತಾಫಲದಲ್ಲಿ ಎಲ್ಲದು ತೊಟ್ಟು, ಈ ಸೀತಾಫಲದಲ್ಲಿ ಒಂದು ತಾಯಿ ಭಾಗ ಮತ್ತೆ ಮಕ್ಕಳ ಭಾಗ ಅಂತಿರುತ್ತೆ. ತಾಯಿ ಭಾಗ ಒಂದು ತೊಟ್ಟಿರುತ್ತೆ. ಆ ತೊಟ್ಟಿರೋವರೆಗೂ ಸೀತಾಫಲನ ಬಿಡಿಸೋದು ಕಷ್ಟ ಆಗುತ್ತೆ. ಆ ತೊಟ್ಟಿನ ಹಿಂಗ್ ತೆಗೆದ ತಕ್ಷಣ ಮಕ್ಕಳು ಬಿಡಿ ಬಿಡಿ ಆಗ್ಬಿಡ್ತಾರೆ. ಅದಕ್ಕೆ ತಾಯಿ ಇರೋ ಮನೆ ಯಾವತ್ತೂ ಚೆದರೋದಿಲ್ಲ. ತಾಯಿ ಇಲ್ಲದೆ ಇದ್ದಾಗ ಎಂತ ಮಕ್ಕಳು ಬಿಡಿಸ್ಕೊಂಡು ಹೋಗ್ಬಿಡ್ತಾರೆ ಅನ್ನೋದಕ್ಕೆ ಸಂಕೇತ ಇದು. ಇದರಲ್ಲಿ ಪ್ರೋಟೀನ್ಸ್ ಇರುತ್ತೆ, ವಿಟಮಿನ್ಸ್ ಇರುತ್ತೆ. ಇದರಲ್ಲಿ ಶುಗರ್ ಇರೋರು ತಿಂದ್ರು ಏನಾಗಲ್ಲ, ಇನ್ನು ಒಳ್ಳೇದಿದು. ಇದು ಸರ್ವ ಆರೋಗ್ಯ, ಸರ್ವ ರೋಗ ನಿವಾರಣಿ. ಯಾವ ವೈದ್ಯರಿಂದ ದೂರ ಇರ್ಬೋದು. ಈ ಸೀತಾಫಲ ಸೀಸನ್ ಅಲ್ಲಿ ನೀವೆಲ್ಲ ಸೀತಾಫಲ ತಿನ್ನಿ. ಮರದಲ್ಲೇ ಹಣ್ಣಾದ್ರೆ ಅತಿ ಶ್ರೇಷ್ಠ.